ಹಲೋ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಆ್ಯಂಡ್ ಇವತ್ತಿನ ಹೊಸ ವಿಡಿಯೋಗೆ ಸ್ವಾಗತ ಸುಸ್ವಾಗತ. ನಾನು ಇವತ್ತು ವಿಡಿಯೋ ಮಾಡೋದು ಬೇಡ ಅಂತ ಅಂದ್ಕೊಂಡಿದ್ದೆ. ಯಾಕೆ ಅಂತ ಹೇಳಿದ್ರೆ ಒಂದು 4-5 ಜನ ನನ್ನ ಯೂಟ್ಯೂಬ್ ಚಾನಲ್ ಬಗ್ಗೆ, ನನ್ನ ವಿಡಿಯೋ ಬಗ್ಗೆ ಸ್ವಲ್ಪ ಕೆಟ್ಟದಾಗಿ ಮಾತಾಡಿದ್ರು. ಹಾಗಾಗಿ ನಾನು ವಿಡಿಯೋ ಮಾಡೋದು ಬೇಡ ಅಂತ ಅಂದ್ಕೊಂಡಿದ್ದೆ. ಇವಾಗ ನಾನು ನನ್ನ ಅಕ್ಕನ ಕಂಪ್ನಿಯಿಂದ ಕರ್ಕೊಂಡೋಗೋಣ ಅಂತ ಬಂದೆ. ಅಲ್ಲಿ ಯಾರೋ ಒಬ್ಬರು ಸಿಕ್ಕಿ ನನಗೆ ಹೇಳಿದ್ರು, ವಿಡಿಯೋ ಚೆನ್ನಾಗಿ ಬರ್ತಾ ಇದೆ, ಚೆನ್ನಾಗಿ ಮಾಡು ಅಂತ ಹೇಳಿದ್ರು. ಆ ಖುಷಿಯಿಂದ ನಾನು ಇವಾಗ ವಿಡಿಯೋ ಮಾಡ್ತಾ ಇದ್ದೀನಿ. ಯಾರೂ ಹುಟ್ಟಾಗ್ಲಿಂದನೇ ಪ್ರೋ ಮ್ಯಾಕ್ಸ್ ಆಗಲಿಕ್ಕಾಗಲ್ಲ. ಪ್ರಾಕ್ಟೀಸ್ ಮೇಕ್ ಮ್ಯಾನ್ ಪರ್ಫೆಕ್ಟ್. ಡೈಲಿ ಪ್ರಾಕ್ಟೀಸ್ ಮಾಡಿದ್ರೇ ಅದು ಚೆನ್ನಾಗಿ ಕಾಣಿಸೋದು. ಹಾಗಾಗಿ ನಾನು ಈ ಫೀಲ್ಡಿಗೆ ಹೊಸಬ, ಬಟ್ ಆದ್ರೂ ಮುಂದೆ ಒಂದೊಂದು ದಿನ ನಾನು ಚೆನ್ನಾಗಿ ವಿಡಿಯೋ ಮಾಡ್ತೀನಿ ಆ್ಯಂಡ್ ಚೆನ್ನಾಗಿ ಸಬ್ಸ್ಕ್ರೈಬರ್ಸ್ನ ಸಂಪಾದಿಸ್ತೀನಿ ಅಂತ ಹೇಳ್ತಾ ಇದ್ದೀನಿ. ಹಾಗಾಗಿ ಆದಷ್ಟು ಸಪೋರ್ಟ್ ಮಾಡಿ ಅಂತ ಹೇಳ್ತೀನಿ. ಯಾರಾದರೂ ಏನಾದರೂ ಕಲಿತಾ ಇದ್ದಾರೆ, ಏನಾದರೂ ಮಾಡ್ತಾ ಇದ್ದಾರೆ ಅಂತಂದರೆ ನಿಮ್ಮ ಕೈಲಿ ಸಪೋರ್ಟ್ ಮಾಡೋಕ್ಕಾಗದಂದ್ರೂ ಪರವಾಗಿಲ್ಲ, ಅವ್ರನ್ನ ಹೀಯಾಳಿಸ್ಬೇಡಿ ಆ್ಯಂಡ್ ಕೆಟ್ಟದಾಗಿ ಅವ್ರ ಬಗ್ಗೆ ಅಥವಾ ಅವ್ರು ಮಾಡ್ತಿರೋ ಕೆಲಸದ ಬಗ್ಗೆ ಮಾತಾಡಬೇಡಿ. ಬನ್ನಿ, ನಮ್ಮ ಅಕ್ಕ ಬರ್ತಾ ಇದ್ದಾರೆ, ಕರ್ಕೊಂಡು ಹೋಗುವ. ನಮ್ಮ ಅಕ್ಕನ ಎತ್ತಾಕೊಂಡಿದ್ದಾಯ್ತು, ಇವಾಗ ನಮ್ಮ ಅಮ್ಮನ ಎತ್ತಾಕೋಬೇಕು. ಅದಕ್ಕೆ ನಮ್ಮ ಅಮ್ಮನ ಕಂಪ್ನಿ ಹತ್ರ ಹೋಗ್ತಾ ಇದ್ದೀವಿ. ಇದೆ ನೋಡಿ ನಮ್ಮ ಅಮ್ಮನ ಕಂಪ್ನಿ. ಇದು ಕೂಡ ಫಾರಿನ್ ಫುಡ್ ಪ್ರಿಪೇರ್ ಮಾಡೋದೇನೆ, ಬಟ್ ಅದೇ ಬೇರೆ ಕಂಪ್ನಿ, ಇದೇ ಬೇರೆ ಕಂಪ್ನಿ. ಇವಾಗ ಹಾಲು ತಗೊಬಂದೆ, ಇವ್ರಿಗೆ ಕಾಫಿ ಮಾಡಿಕೊಡ್ಬೇಕಂತೆ. ಅಮ್ಮ, ಕಾಫಿನಾ ಟೀನಾ? ಡೈಲಿ ನಾನೇ ಮಾಡ್ಕೊಡೋದು, ಸಕ್ಕರೆ ಕಮ್ಮಿ ಹಾಕುವಂತೆ. ಫೈನಲಿ ಕಾಫಿ ಮತ್ತು ಟೀ ರೆಡಿ. ನನಗೆ, ನನ್ನ ಅಕ್ಕಂಗೆ ಕಾಫಿ, ನಮ್ಮ ಅಮ್ಮಂಗೆ ಟೀ. ಹಂಗೆ ಕಾಫಿ ಕುಡ್ಕೊಂಡು ನಮ್ಮ ಚಿಕ್ಕಪ್ಪ ಮನೆ ಹತ್ರ ಒಂದು ವಿಸಿಟ್ ಹಾಕ್ಬಿಟ್ಟು ಬರೋಣ. ಯಾಕೆಂದರೆ ಇವತ್ತು ನಮ್ಮ ಚಿಕ್ಕಪ್ಪನ ಬರ್ಡೇ. ನಾನು ಬೆಳಗ್ಗೆಯಿಂದ ವಿಶ್ ಕೂಡ ಮಾಡಿಲ್ಲ. ವಿಶ್ ಮಾಡಿಬಿಟ್ಟು ಬರೋಣ. ಬಾರ ಬ್ರೋ, ಇಲ್ಲಿ ಅಜ್ಜಿ ಹೊಡಿತೈತಿ ಇವಾಗ. ಬ್ರೂನೋ, ನಮ್ಮ ಚಿಕ್ಕಪ್ಪಂಗೆ ವಿಶ್ ಮಾಡ್ಲಿಕ್ಕೆ ಆಗಲಿಲ್ಲ. ಯಾಕೆಂದರೆ ನಮ್ಮ ಚಿಕ್ಕಪ್ಪ ಇನ್ನೂ ಬಂದಿಲ್ಲ ಡೈರಿಯಿಂದ. ಡೈರಿ ಅಂದರೆ ಗೌರ್ಮೆಂಟ್ ಡೈರಿ ನಡೆಸ್ತಾರೆ ಅವರು. ಇನ್ನೂ ಬರೋದಾಯಿತು, ಬಂದಾದ್ಮೇಲೆ ಹೋಗಿ ವಿಶ್ ಮಾಡುವ. ಆ್ಯಂಡ್ ಇನ್ನೂ ಒಂದಿದೆ ಟಾಸ್ಕ್, ಅದನ್ನು ಕಂಪ್ಲೀಟ್ ಮಾಡಬೇಕು ಇವತ್ತು. ಏನೂ ಟಾಸ್ಕ್ ಅಂದರೆ ಪೇಂಟಿಂಗ್. ಇದೆಲ್ಲ ಬೆಳಗ್ಗೆ ಆವಾಗಲೇ ಮಾಡ್ತಾಯಿದ್ದೆ, ಅರ್ಧ ಮಾಡಿಬಿಟ್ಟು ನಮ್ಮ ಅಮ್ಮನ ಕರ್ಕೊಂಬರೋಕ್ಕೆ ಅಂತ ಹೋದೆ. ಒಂದು ಕಂಪ್ಲೀಟ್ ಆಗಿದೆ. ಇದು ಹಳೆ ಮಡಿಕೆ, ನಮ್ಮ ತಾತನ ಕಾಲದ್ದು. ನಮ್ಮಮ್ಮ ವೇಸ್ಟ್ ಅಂತ ಈಚೆಗೆ ಎಸ್ಬಿಟ್ಟಿದ್ರು. ನಾನು ಅದನ್ನು ರೀಯೂಸ್ ಮಾಡೋಣ, ಇದಕ್ಕೆ ಏನಾದರೂ ಗಿಡಗಳು ಹಾಕೋಣ, ಇಂಡೋರ್ ಗಿಡಗಳು ಹಾಕೋಣ ಅಂತ ಡೆಕೋರೇಟ್ ಮಾಡಿ ಇಟ್ಟಿದ್ದೀನಿ. ಇವಾಗ 2ನೇ ಪಾಟ್ ಸ್ಟಾರ್ಟ್ ಮಾಡಿದ್ದೀನಿ. ಮಾಡಬೇಕು, ಅರ್ಧ ಕಂಪ್ಲೀಟ್ ಆಗಿದೆ. ಇವಾಗ ಮಾಡಬೇಕು. ಈ ಪಾಟಿಗೆ ಪೇಂಟ್ ಮಾಡ್ಬೇಕಾದ್ರೆ ಒಬ್ರು ಅಂದರು ಮಾಡೋಕ್ಕೆ ಕೆಲಸಿಲ್ಲ, ನಿಮಗೆ ಎಲ್ಲ ಕೆಲಸ ಏನೇನೋ ಮಾಡ್ತಾನೆ ಅಂತ. ಬಟ್ ಈಗಿನ ಕಾಲದಲ್ಲಿ ಅಟ್ ಪ್ರೆಸೆಂಟ್ ಜನ್ರೇಷನಲ್ಲಿ ಎಲ್ಲನೂ ಕಲಿಬೇಕು. ಯಾವಾಗ ಏನು ಯೂಸ್ ಬರುತ್ತೋ ಗೊತ್ತಿಲ್ಲ, ಬಟ್ ನಾವು ಎಲ್ಲನೂ ಕಲ್ತಿರಬೇಕು, ಎಲ್ಲನೂ ಕಲಿಬೇಕು. ಫೈನಲಿ ಇದಕ್ಕೆಲ್ಲ ಡ್ರಾ ಮಾಡಿದೆ. ಬಟ್ ಇನ್ನು ಬಾರ್ಡ್ರಿಗೆಲ್ಲ ವೈಟ್ ಪೇಂಟ್ ಮಾಡಿ, ಫುಲ್ ಕಂಪ್ಲೀಟ್ ವೈಟ್ ಪೇಂಟ್ ಮಾಡಿ ಇದಕ್ಕೆ ಇಂಡೋರ್ ಪ್ಲ್ಯಾಂಟ್ಸ್ ತಂದು ಹಾಕಿದ್ರೆ ಮುಗೀತು.